ನಿಮ್ಮ ಮನೆ ಒಟ್ಟು ನೋಡ್ಬೇಕಿಲ್ಲ ಮುಂಚೆ ಉಣ್ಣಲ್ಲ ನಾನೆಲ್ಲ ಕೊಟ್ಟಿದ್ದು. ನಾನು ಅವಲೇ ಹೇಳ್ತಾರೆ ಲೈವಲ್ಲಿ ಹೇಳ್ತಾ ಇರ್ತೀನಿ, ನಾನೇನು ದೊಡ್ಡ ದಾನಿಷ್ಠ ಅಲ್ಲ, ನಾನೇನು ದೊಡ್ಡ ಪವಾಡ ಪುರುಷನಲ್ಲ, ಕೈ ಮಾಡುತ್ತೆ ಬಾಯಿ ಆಡಿಸುತ್ತೆ ಎಲ್ಲ ಅವಳದು ಅಂತ. ಸಿಟ್ಟು ಬರುತ್ತೆ ನನಗೆ ಅಂದರೆ ಯಾಕೆ ಬರ್ತದೆ ನಂಗೆ, ಯಾಕಪ್ಪ ಸಿಟ್ಟು ಬರುತ್ತೆ ಯಾರು ನಂಬಲ್ಲ, ಭಯಂಕರ ಸಿಟ್ಟು ಬರುತ್ತೆ. ಯಾಕೆ ಗೊತ್ತಾ, ಇದೇ ಫಸ್ಟ್ ಬಂದೀವಿ ಕಾಯಕ್ಕಾಗಲ್ಲ ಅಂದರು. ದೇವ್ರಿಗೆ ಮುಂದೆ ಎಷ್ಟು ದಿನ ಯಾರಿಗಾರ ಮಕ್ಕಳಾಗುತ್ತಾ ಅಂದರೆ ಎಷ್ಟು ದಿನಕ್ಕಾಗುತ್ತೆ ಅಂತ ಕೇಳ್ತಾರೆ. ಯಾರೋ ಅಮ್ಮ ಕೇಳ್ತಾರೆ ಮದುವೆ ಆಗುತ್ತಾ ಅಂದ್ರೆ ಮಗ ಎಷ್ಟು ದಿನಕ್ಕಾಗುತ್ತೆ ಅಂತಾರೆ. ಅವ್ರು ಹಣೆ ಬರ್ತಿದ್ದೆ ಕ್ಯಾರ್ಕಲಾಗೋದಿಲ್ಲ. 5 ವರ್ಷ ಹೊಸ ಕುಣಿತೀನಿ ನಾನು, 22 ವರ್ಷ ಕಷ್ಟಪಟ್ಟು ದೇವಸ್ಥಾನ ಕಟ್ಟಿರೋದು. ಒಬ್ಬರದ 1 ರೂಪಾಯಿ ದಾನ ಮಾಡಿದ್ದಾರೆ. ನಾನು ಕೇಳ್ದಂಗೆ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಲ್ಲ ಲೈವಲ್ಲೇ. ನೀವು ಕೂಡ ದುಡ್ಡು ಕಾಣಿಕೆ ಬಂದಿರುತ್ತೆ. ಆಲ್ಮೋಸ್ಟ್ ನನ್ನ ದೇವಸ್ಥಾನಕ್ಕೆ ದುಡ್ಡು ಬರೋದಿಲ್ಲ, ಎಲ್ಲ ಬರೋಬ್ಬರಿ ಬಿಲ್ಡಪ್ ಹೊಡೆಯೋಕ್ಕೆ. ಈ ಬ್ಯೂಟಿ ಪಾರ್ಲರು ಬೇಕರಿ ಪರ್ಪೈಗಳು ಆಗ್ತಾರೆ, ಅದನ್ನು ನಾನು ಟ್ಯಾಲಿ ಮಾಡ್ತೀನಿ ಎಷ್ಟಿದೆ ಅಂತ. ಅಷ್ಟೇ ದೇವಸ್ಥಾನ ಕಟ್ಟೋದು ನಾನು, ಸಾಲ ಮಾಡಲ್ಲ. ಗೊತ್ತಿರ್ತೀನಿ ದೇವಸ್ಥಾನ ಹೆಂಗೆ ಕಟ್ತೀನಿ ನಾನು ಅಂತ. ಅಲ್ಲಿ ಐಡಿಯಾ ಮಾಡ್ತೀನಿ, ಅಲ್ಲಿ ಬರುತ್ತೆ ದುಡ್ಡು ಅಂತ ಎಣಿಸ್ತೀನಿ. ಎಷ್ಟಿದೆ ಅಷ್ಟೇ ಕಲ್ತಿರೋದು ನಾನು, ಎಕ್ಸ್ಟ್ರಾ ಕಲ್ತಿರೋದಿಲ್ಲ. ಸಾಲ ಮಾಡಿ ಬಡಬಗ್ಗರ ಕೀಳೋ ಔಷಧಿ ಇಲ್ಲ ಅದ ಅಂದಾದ್ರೆ. ಒಮ್ಮೆ ಹೇಳ್ಬಿಡ್ತೀನಿ, ಹೆಣ್ಮಕ್ಳ ಸಾಧ್ಯವಾದ್ರೆ 500 ರೂಪಾಯಿ ಇಟ್ಕೊಂಡು ನಿಮ್ಮ ಮನೆ 500 ರೂಪಾಯಿ ಇದ್ದರೆ ಚೀಟಿ ದುಡ್ಡು ತಗೊಂಡು ಅವ್ರ ಬಗ್ಗೆ ವೆಡ್ಡಿಂಗ್ ಆಸೆ ಮಾಡಿ ಕೇಕ್ ಕಟ್ ಮಾಡಬೇಡಿ, ಬರ್ಡೇ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬದಲು ಯಾವ್ದಾರು ಅಂದಾಶ್ರಮಕ್ಕೆ ಹೋಗಿ 4 ಜನಕ್ಕೆ ಅನ್ನ ಹಾಕ್ಸಿ, ಇಲ್ಲ ಯಾವ್ದಾರ ನಿಮ್ಮೂರಿಗೆ ಬಡಪ ಇರ್ತಾರೆ ಅವ್ರಿಗೆ ಅಲ್ಲಿ ಸೀಟ್ ಕೊಡಿಸಿ, ಮಳೆಗನೆಲ್ಲ ಬಿಸ್ತವನಿಗೆಲ್ಲ ಹುಡುಗರ ಎಲ್ಲ ಸಂಘ ಮಾಡಿ ನಮ್ಮ ಬಾಸ್ ನಿಮ್ಮ ಬಾಸ್ ಅನ್ನೋ ಬದಲು ಊರಿಗೆ ರೋಡ್ ಮಾಡಿಸ್ಕೊಳ್ಳಿ. ನಿಮ್ಮೂರಿಗೆ ಒಳ್ಳೊಳ್ಳೆ ವಾಹನಗಳು ಬರ್ತವೆ. ನಿಮ್ಮೂರೆಲ್ಲ ಊರು ಒಕ್ಕಟ್ಟ ಜಾತಿ ಜಾತಿನ ಬದಲು ಊರು ಒಕ್ಕಟ್ಟ ಒಂದು ಶಾಲೆ ಹರಿ ಮಾಡ್ಕೊಳ್ಳಿ. ನಿಮ್ಮೂರು ಮಕ್ಕಳು ನಿಮ್ಮೂರಾಗೆ ಓದ್ತಾರೆ. ಆಗುತ್ತಾಗಲ್ವ? ಡಿ ಜೆ ಹಾಕ್ಯಂಗೆ ಕುಣಿಯೋ ಬದಲು ಏನು ಮಾಡ್ತೀರಾ, ಒಂದು ಬೋರ್ ಹಾಸ್ಕೊಳ್ಳಿ. ಬೇಸಿಗೆಲಿ ದನ ಕರಿ ಇದಾಗುತ್ತೆ. ನಮ್ಮಂಥ ಬಡಪಾಯಿ ದೊಡ್ಡ ಕುಡಿದು ನೀವು ಬೇಕಾದ್ರೆ ಫಿಲ್ಟರ್ ಕುಡಿ ಅಂತೀರಿ, ಕಿಡ್ನಿ ಫೇಲ್ ಹಂಗೆ. ಇವು ಮಾಡೋದಲ್ವ? ಇವು ಮಾಡೋದಿಲ್ಲ. ಈ ಜಾತಿ ಅಲ್ಲೀತಿ, ಈ ಜಾತಿ ಇಲ್ಲೀತಿ, ಗುದ್ದಾರ ಸಾಯಿರಿ. ಮಳೆ ಬರ್ತಿಲ್ಲ ಅಂತ ಯಾವನು ಕೇಳಲ್ಲ, ಇವು ಮಳೆ ಬರಲ್ಲ ಅಂತ ಯಾವನು ಕೇಳಲೇ ಇಲ್ಲ. ಕೇಳಿದಾರೋ? ಹಾಂ ಸ್ವಾಮಿ ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ನಾನು ಕೇಳಿ ಇವತ್ತು ಒಬ್ಬರೇ ಹಾಸನ ಡಾಕ್ಟ್ರು. ಇನ್ನೆಲ್ಲ ಕೇಳೋದು ಒಂದೇ ಲೇಟ್ ಆಗುತ್ತೆ ಅಂತ. ನಮ್ಮ ಮಕ್ಕಳು ಪುಸ್ತಕ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡು ನಿನಗೆ ನಿಮ್ಮ ಅಕ್ಕ ನೀವು ಬಂದರಿಗೆಲ್ಲ ಕೊಡಲ್ಲಮ್ಮ. ಬಂದರಿಗೆಲ್ಲ ಕೊಡಂಗೆ ನಾನು ಆಸ್ತಿ ಮಾಡ್ಬೇಕಾಗ್ತದೆ. ಬಂದ್ರೆ ಸುಮ್ಮನೆ ಸಿಂಪಲ್ ಇಟ್ಕೊಂಡು ಕಿಶೋರಿಗೆಲ್ಲ ಕೊಡೋಕ್ಕಾಗ್ತದೆ. ಇಲ್ಲ ಹೆಂಗೆ ಕೊಡೋದು ಯವ್ವ ತಲೆ ಬಿಟ್ಟು ಆಸರ ಮಾಡ ನೋಡಪ್ಪ ಸರಿಗಿರಪ್ಪ. ಇನ್ನೊಂದು ಸರಿ ಮಾಡು, ಒಂದೇ ಸರಿ ಮಾಡ್ತೀವಿ. ಹೊಟ್ಟೆ ಕಿತ್ತೀನಿ. ಎಲ್ಲಡಿಗೆ ಒಬ್ಬಳೆ ತಿಂತಿದ್ದಲ್ಲ ಇದ್ನಿ ಬಿಡು. ರೊಕ್ಕ ಇನ್ನ ಬಿಡಾರ. ಯವ್ವ ಇನ್ನೊಂದು ಚಾನ್ಸ್ ಇದ್ದೀನಿ ಕೊಡ್ರಿ ಲಾಸ್ಟ್. ಸುಡಿ ಹಾಕಿದ್ರೆ ಕೊಡಲ್ಲ, ಅವ್ರು ಸೀರೆ ಕೊಡಲ್ಲ. ರತ್ನಮ್ಮ ಯಾರು ಇನ್ನೊಬ್ರು ಯಾರು? ನೀ ರಂಗೋಲಿ ಬಿಟ್ಟಿದ್ದು ಮಗ ಸ್ವಾಮಿಯಲ್ಲಿ ಈ ಮೈಗೆ ಒಂದು ಕ್ಲಾಸ್ ಹಾಕೋಣ. ರಂಗೋಲಿ ಬಿಟ್ಟಾಳಂತೆ ಬೆಳಿಗ್ಗೆ. ಆಯ್ತದ ಮಗಲ್ಲಿ ಅಪ್ಪ ಅನ್ನವ ಒಂದು ಸರಿಯಾ ಹಾಕಿಂತಿ ಬರವ ಇಲ್ಲೇ ಅವ ಅಡುಗೆ ಒಳಗೆ ಬರ್ತಾನವ ಬಂದ್ಬಿಡವ. ಮತ್ತೆ ಇಲ್ಲೇ ಹಾಕಿಂತೀನಿ ಹಾಕಿ ಎಲ್ಲ ಹುಡುಗನ ಸಮಸ್ಯೆ ಇಲ್ಲ. ಬಂದ್ಬಿಡವ. ಯಾವ ಊರವ ನೀವು? ಮತ್ತೆ ಬಡ್ರವ ಹಾಕಿಂತೀನಿ. ಒಂದು ನಿಜ ಚೆನ್ನಾಗಿ ನೀರು ಬಂದಿಯಪ್ಪ. ಯಾವ ಊರಿಗೆ? ಸಕಲೇಶ್ಪುರ. ಚೆನ್ನಾಗಿ ನೀರು ಬಂದಿಪ್ಪ. ನಮ್ಮ ಬಾವ ಇದ್ದಾರೆ. ನಿಂದು ಹೇಳು ಫಸ್ಟ್ ಬರೀ ಅವ್ನು ಮಾಮ ಮನೆಗೆ ಒಂದು ಫೋಟೋ ಹಾಕಿ ತಗೊಂಡು ನೀರು ಬಂದ ತೇರ್ತಾ ಹಾಕಿ ನೀರು ಕಂಟಿನ್ಯೂ ಬರುತ್ತೆ. ಚೆನ್ನಾಗಿ ನೀರು ಬರಲಿ. ನೀರು ಬರೋದು ಹಾಕೊಂಡು ತೇರ್ತಾ ಹಾಕೋ ಅಮ್ಮಂದ ತಗೊಂಡೋಗಿ ಹಾಕಿದ್ವಿ. ಹಾಕಿ ತೆಗೆಸಿದ್ದು ನೀರು ಬಂದಿದೆ. ನೀರು ಊರು ಸಕಲೇಶ್ವರ. ಸಕಲೇಶ್ಪುರ ಎತ್ತೂರ ಹತ್ರ. ಆಯ್ತು ಯಾವುದೋ ಊರು ಮಗನೇ. ಮನೆಗೆ ಒಂದು ಫೋಟೋ ಹಾಕಿ ಚೆನ್ನಾಗಿ ಬೆಳೆ ಬೆಳಿ. ನಮ್ಮ ಬಾವ ಇದ್ದಾರೆ. ಅವಶ್ಯಕತೆ ಇಲ್ಲ ಹೇಳಿ. ನಮಗೆ 10 ರೂಪಾಯಿನ 20 ರೂಪಾಯಿ 100 ರೂಪಾಯಿ ಹಾಕಿ ಮಿಕ್ಕಿ ದುಡ್ಡು ನಿಮ್ಮ ಹಾಸ್ಪಿಟ್ಲಿಗೆ ಖರ್ಚಿಗೋ ಮನೆ ಖರ್ಚಿಗೆ ಆಗುತ್ತೆ. ಮಾಡ್ತೀರಾ? ಇನ್ನೊಂದು ಸರಿ ಹಿಂಗೆ ಜಾಸ್ತಿ ಮಾಡಿದರೆ ನನಗೆ ಹಾಕ್ಬಿಡ್ತೀನಿ ನೋಡಿ. ಮಮ್ಮಿ ನೀನು ಇಲ್ಲಿ ಬಂದ ಮಮ್ಮಿ ಅಯ್ಯಪ್ಪ ನನಗೆ ಮುಗಿತಲ್ಲ. ಯಾಕೆ ಅವ್ನು ಕರ್ಗವನೇ ನೋಡಿ. ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಾದರೆ, ಮನೆ ಬಡವರಾದರೆ ಸಾಲ ಮಾಡ್ಕೊಂಡು ಅಕ್ಕಿ ಥರ ಅವಶ್ಯಕತೆ ಇಲ್ಲ. ಸಾಲ ಮಾಡ್ಕೊಂಡು ಬೆಳ್ಳಿ ಕಣ್ಣು ಬೆಳ್ಳಿ ಥರ ಅವಶ್ಯಕತೆ ಇಲ್ಲ. ಏನೂ ಇಲ್ಲ ಅಂದ್ರೆ ಬಂದು ನಿಮಿಷ ಮಾಡ್ಕೊಂಡವ್ರು ಎತ್ತಾಗತ್ತಾ? ಏನೂ ಇಲ್ಲ ಅಂತ ನಿಮಿಷ ಮಾಡ್ಕೊಂಡೋಗಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಕೊಳ್ಳಿ. ಮುಂದೊಂದು ದಿವಸ ಭಾಳ ಪ್ರಾಬ್ಲಮ್ ಆಗುತ್ತೆ. ಓಟ್ಲ ಸರಿ ಅವತ್ತು ದುರ್ಗಾಶ್ವರ ಕೊಟ್ಟೆ ಅಂತಿದ್ದೆ. ಫೋಟೋ ಕೊಟ್ಟನ ಅವತ್ತು ಏನಂತ ಬಂದಿದ್ದೆ? ಅಳ್ತಾ ಬಂದಿದ್ದ ಬೈಸ್ಕೊಂಡು ಹೋಗಿದ್ದೆ. ಬೈದ್ರೆ ಒಳ್ಳೇದ? ಬೈಯೇನು ಬೈದ್ರೆ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಿದ್ದ ಅಯ್ಯವ ಇಲ್ಲಿ ಬಂದರೆ ಅನುಕೂಲ ಆಗಿದೆಯಮ್ಮ. ಒಂದು ಸೇರೆ ಕೊಟ್ಟೆ ಅಂತ ಒಂದು ಹೋಟೆಲ್ ನ್ಯೂಸ್ ಕೈ ಮಾಡಿದ್ರೆ
ಆಮೇಲೆ ನಾನು ಊರಿಂದ ಕೆಂಪೈನೋಡಿ ತಗೊಂಡು ಮೈಸೂರಿಗೆ ತಗೊಂಡಿದ್ದೀನಿ ತೀರ್ಥ ಎದ್ದು ಕಬ್ಬಿಡ ನೀನು ಕುಂಕುಮ ನೋಡಿ ತೀರ್ಥ ತಗೊಂಡೋಗಿ ಹಾಕಿ ಕುಂಕುಮ ಇಕ್ಕಿದ್ದೆ ಅಣ್ಣ ಸಾಯಂಕಾಲದಕ್ಕೆ ಎಷ್ಟೋ ಹುಷಾರಾಗೋದು ಜ್ವರ ಗಿರ ಎಲ್ಲ ಕಮ್ಮಿ ಆಯಿತು. ಊರಾಗುತ್ತೆ ನಮ್ಮದು ಕೆಂಪೈನೋಡಿ ಊರು ಮೈಸೂರು, ಮಗಳು ಕೊಟ್ಟರೆ ಮೈಸೂರು. ಒಂದು ಸೀರಿಯಸ್ ಕಂಬಲ್ಲಿ ಅಮ್ಮಗೆ ನೋಡಿ ನಂಜನಗೂಡಲ್ಲಿ ಬಂದು 4 ಸರಿನೂ ಒಳ್ಳೇದಾಗದ ಅಣ್ಣ ನನಗೆ. ಸಮಾನು ಚೆನ್ನಾಗಿರಪ್ಪ ಚೆನ್ನಾಗಿರ್ರಪ್ಪ ನಮ್ಗೆ ಒಳ್ಳೇದಾಗಿ ಎಷ್ಟು ಜನ ತುಂಬಿ ಕೊಡ್ಬೇಕು ಕರ್ಕೊಂಡ್ಬಂದಿ ನೋಡಿ ನೀವು ಎಲ್ಲರೂ ಅಲ್ಲಿ ನೋಡು 18 ಜನ ಇದ್ದೀವಿ ಎಲ್ಲ ಸೇರಿ 43 ಜನ ಇದ್ದೀವಿ. ಅದೇ ಮನೆ ಅದೇ ಕಾರು ಮಾಡೇ ಮಾಡೋಣ ಅದಕ್ಕೆ ಸಲುವಾಗಿ ನಾನು ಎಲ್ಲರೂ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲರೂ ಕರ್ಕೊಂಡ್ಬಂದಿದ್ದೀನಿ. ಸಮ್ಮಾನು ಕೇಳ್ಬೇಡ ಮಕ್ಕಳು ಚೆನ್ನಾಗಿ ಗೊತ್ತು. ನಾನು ಚೆನ್ನಾಗಿದ್ದಾರೆ ಓದಾರೆ ಅಂತ ಇಷ್ಟಪಡೋದಿಲ್ಲ, ಆರೋಗ್ಯ ಇದ್ದಾರೆ ಮಾತ್ರ ಲೈಕ್ ಮಾಡ್ತೀನಿ. ಇಂಜಿನಿಯರ್ ಓದಿಮ್ಮ ಹೌದಾ? ನಾನು ಒಂದು 5ನೇ ಕ್ಲಾಸ್ ಪಾಸ್ ಅಂದಾದ್ರೆ ಹಂಗೆ ಕೇಳಿಸ್ಕೊಳ್ಳಿ, ಪದೇ ಪದೇ ಹೇಳೋದಿಲ್ಲ. ಯಾವುದೇ ಕಾರಣಕ್ಕೂ ಇದು ದುಡ್ಡು ಕ್ಷೇತ್ರ ಅಲ್ಲ, ಅರ್ಥ ಮಾಡ್ಕೊಂಡ್ರ? ನಾನು ದುಡ್ಡಿಗೋಸ್ಕರ ಅಂತರನ್ನು ಕಟ್ಟಲ್ಲ. ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಸಾಧಾರಣ ಊರಿಗೆ ಬಂದವರು ಅಂತ. ನಿಮಗೆ ಉಣ್ಣಕ್ಕೆ ದುಡ್ಡಿರಲಿಲ್ಲ, ತಾಯಿ ಊಟ ಕೊಟ್ಟಳು ನಿಮ್ಮಂಥ ಕಡೆಯಿಂದ. ನೀವು ಇಲ್ಲಿ ಬಂದು ಸ್ವಾಮಿಯರಿದ್ದಾರೆ ಅನ್ನೋಬಿಟ್ಟು ನಿಮ್ಮ ಮನಸ್ಸು ನೀವು ಅಡ್ಬಿಡಿ. ಸ್ವಾಮಿಯರು ಇರ್ತಾರೆ, ದೇವ ಸೇವೆ ಮಾಡೋಕ್ಕೆ, ನಿಮ್ಮ ಸೇವೆ ಮಾಡೋಕ್ಕಲ್ಲ. ಆಮೇಲೆ ನಿಮ್ಮನ್ನೆಲ್ಲರೂ ಮುಟ್ಬೋದು, ನೀವು ಸುಮ್ಕೊಳ್ಳೋದಿಲ್ಲ. ಲೇಟ್ ಆಗುತ್ತಾ ಅಂತ ದೇವ್ರನ್ನ ಕೇಳೋದು, ನಮ್ಮನ್ನು ಕೇಳೋದು. ನಿಮಗೆ ಎಲ್ಲೋ ಕಾಯ್ತೀರಿ, ನೀವು ಪರವಾಗಿಲ್ಲ, ಇಲ್ಲಿ ಕಾಯೋದಿಲ್ಲ. ಉದಾಹರಣೆ, ನನ್ನಿಂದ ಬೋರ್ ಪಾಯಿಂಟ್ ಮಾಡ್ತಾ ಇದ್ದೀನಿ, ಅಲ್ಲಿ ನೆನ್ನೆ ತಾಳ್ತೀನಿ. ಬೆಳಗ್ಗೆ ಒಂದು ಆಡಿ ಹೋಗ್ಬೇಕಾಯ್ತು, ಅಲ್ಲಿ ಬೋರ್ಗೆ ಹೊರಿತಾವ್ರಿ, ಲೇಟ್ ಆಗುತ್ತಾ ಅಂತ ನಾವು ಫೋನ್ ಅಲ್ಲಿಗೆ ಬಂದ ನಮ್ಮ ತಮ್ಮನಂತ ಅಲ್ಲೇ ಮಾಡ್ತಾನೆ. ಇಲ್ಲೇ ಬಂದು ಗ್ರೂಪ್ ಹೋಗಿದ್ದೀನಿ, ಅಲ್ಲೇ ಮಳಿಗೆ ಅಂತ. ದೇವರು ನೀರಾಗ್ತಿ ಇರಪ್ಪ, ನೀರಿಲ್ಲ ನಾನು ಇನ್ನೊಂದು ತಿಳ್ಕೊಳ್ಳಿ. ಇಲ್ಲಿ ದಂಡಂ ದರ್ಶನ ನಿಮ್ಮ ಭಕ್ತಿಗೆ ತಕ್ಕಂಥ ದೇವರು, ಇಲ್ಲಿ ದುಡ್ಡು ದೇವರಲ್ಲ. ನೋಡಿ, ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ ಅನ್ನೋದಿಲ್ಲ. ನಂಬಿಕೆ ಇದೆ, ಮೈ ಮೇಲೆ ಅಂತರ ಹಾಕೊಳ್ಳಿ. ನಂಬಿಕೆ ಇದೆ, ನಿಮ್ಮ ಗಾಡಿ ಪಾಸ್ ಅಂತ ಸ್ಟಿಕ್ಕರ್ ಹಾಕೊಳ್ಳಿ. ನಂಬಿಕೆ ಇದೆ, ತೇರ್ತೊಂಡೆ ಬಡಬಗ್ರಿ ಕೊಡಿ. ಒಳಗೆ ತೇರ್ತನ ತೇರೊಳಗೆ ಹೂವು ಪದ್ರಿ ಆಗುತ್ತೆ, ಸ್ವಲ್ಪ ತಕ್ಕೊಳ್ಳಿ, ಫಿಲ್ಟರ್ ಮಾಡ್ಕೊಳ್ಳಿ. ಯಾರ ಬಗ್ಗೆ ಮಾತಾಡೋದನ್ನ ಬಿಡಿ, ಅಪ್ಪ ಅಮ್ಮಗೆ ಅನ್ನ ಹಾಕಿ ಸಾಲ ಮಾಡೋದನ್ನ ಬಿಡಿ. ರಸ್ತೆಗಾಲಿ, ಊರಗಾಲಿ, ನಿಮ್ಮ ಮನೆಗಾಲಿ, ನಿಮ್ಮ ಗ್ರಾಮದಲ್ಲಾಗಲಿ, ಯಾವುದೇ ದೇವಸ್ಥಾನದಲ್ಲಿ, ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಲ್ಲೇ ಫೋಟೋ ಇಟ್ಕೊಂಡಲ್ಲಿ ನಾವೆಲ್ಲೂ ಶಾಸ್ತ್ರ ಹೇಳೋದಿಲ್ಲ. ನಮ್ಮ ದೇವಸ್ಥಾನ ಯಾರು ಚಂದ ವಸ್ತು ಮಾಡೋಂಗಿಲ್ಲ, ಬಣ್ಣ ಹಚ್ಚಂಗಿಲ್ಲ. ಯಾರಾದರೂ ಇಟ್ಕೊಂಡು ಅಪ್ಪಿತಪ್ಪಿ ನನಗೊಂದು ಇದು ಸಿಕ್ಕಿಲ್ಲ, ಒಂದು 2 ನ್ಯೂಸ್ ಬಂದಿದೆ, ಯಾವನಾರು ಶಾಸ್ತ್ರ ಹೇಳ್ತೀನಿ, ನಮ್ಮ ದೇವ್ರ ಫೋಟೋಕ್ಕೆ ನಾನು ಸಿಕ್ಕಿರೋದಿಲ್ಲ, ನಿಂಗೆ ಶಾಸ್ತ್ರ ಹೇಳ್ಬಿಡ್ತೀನಿ. ಬಂದು ನಮ್ಮ ದೇವಸ್ಥಾನ ಇಟ್ಕೊಂಡು ಶಾಸ್ತ್ರ ಹೇಳಂಗಿಲ್ಲ, ಮಾಟ ಮಂತ್ರ ಮಾಡೋಂಗಿಲ್ಲ, ಯಾರ ಬಗ್ಗೆ ಮಾತಾಡೋಂಗಿಲ್ಲ, ಬಣ್ಣ ಹಾಕೋಂಗಿಲ್ಲ. ಒಂದು ವೇಳೆ ನಾನು ಯಾವ್ದಾರ ಮನೆ ಊಟಕ್ಕೆ ಬಂದರೆ, ಉದಾಹರಣೆ ನನ್ನ ತಂಗಿ ಯಾವ ಮನೆ ಬರಲಿ, ಮೈಸೂರಿಗೆ ನಮ್ಮ ಅಕ್ಕ ಮನೆಗೆ ಬಂದರೆ ಬೈ ಚಾನ್ಸ್ ನಮ್ಮ ಅಕ್ಕ, ಉದಾಹರಣೆ ನಮ್ಮ ಅಕ್ಕ ನನ್ನ ಹೆಸರ್ಕೊಂಡು ಬೇರೆ ನೆರೆಸಂಗಿಲ್ಲ, ಪಕ್ಕ ಮನೆ ನೀವು ಯಾರು ಇರ್ಕೊಳ್ಳಂಗಿಲ್ಲ. ನಿಮ್ಮ ವೈಯಕ್ತಿಕ ವಿಚಾರ 1000 ಇರಲಿ, ನಾನು ಅದಕ್ಕೆ ಬಂದಿರೋದಿಲ್ಲ, ಟ್ಯೂಷನ್ ಬಂದಿರ್ತೀನಿ. ಯಾವ್ದಾರ ಮನೆ ನಾನು ಬಂದರೆ ಪಕ್ಕ ಮನೆಯವರು ಹೆದರಿಕೆ ಅವಶ್ಯಕತೆ ಇಲ್ಲ, ನಾನು ಯಾವುದು ಮಾಟ ಮಂತ್ರ ಮಾಡ್ಸೋಕೆ ಬಂದಿರೋದಿಲ್ಲ, ನಾನು ಬಂದಿರ್ತೀನಿ. ನಿಮ್ಮ ವೈಯಕ್ತಿಕ ವಿಚಾರ 1000 ಇರಲಿ, ನಾವು ಅದಕ್ಕೆ ಬಂದಿರೋದಿಲ್ಲ. ಪಕ್ಕ ಮನೆ ನೀವು ಕರೆ ನಿಮ್ಮ ಮನೆಗೆ ಬರ್ತೀನಿ, ನೀವು ಎದುರಿಸಂಗಿಲ್ಲ, ಪಕ್ಕ ಎದುರಂಗಿಲ್ಲ. ಯಾರು ನಮ್ದೊಂದು ಫೋಟೋ ಇಟ್ಕೊಂಡು, ನಮ್ಮ ದೇವಸ್ಥಾನ ಇಟ್ಕೊಂಡು, ನಮ್ಮ ಕಾರ್ಡ್ ಇಟ್ಕೊಂಡು ಶಾಸ್ತ್ರ ಹೇಳ್ತೀವಿ, ಚಂದ ವಸ್ತು ಮಾಡ್ತೀವಿ, ಕವಡೆ ಹಾಕ್ತೀವಿ, ಬಣ್ಣ ಹಾಕ್ತೀವಿ, ಸ್ವಾಮಿಯರಿದ್ದಾರೆ ನನಗೆ ಅಂತ ಎದುರಿಸಿದ್ರೆ ನನ್ನ ಕೈ ಸಿಕ್ಕಿದ್ರೆ ಮಾತ್ರ ನಾನು ಸ್ವಾಮಿಯರಲ್ಲ, ದಂಡಂ. ಯಾಕಂದ್ರೆ ಈ ಜಗತ್ತಿನಾಗ ನೋಡಿ ಅಂದಾತ್ರೆ ನಾವು ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಚಂದ ವಸ್ತು ಮಾಡಿರಲ್ಲ, ಗೂಗಲ್ ಪೇ ಮಾಡಂಗಿಲ್ಲ, ಫೋನ್ ಪೇ ಮಾಡಂಗಿಲ್ಲ. ಕೇಳಿದ್ರ? ಗೂಗಲ್ ಪೇ ಮಾಡಂಗಿಲ್ಲ, ಫೋನ್ ಪೇ ಮಾಡಂಗಿಲ್ಲ. ಕೇಳಿದ್ರ? ಪ್ರೀತಿ ಇದ್ರೆ ಕಾಣಿಕೆ ಟೇಬಲ್ ತಂದ್ಕೊಡಿ, ಪ್ರೀತಿ ಮತ್ತೆ ಬನ್ನಿ. ಅರ್ಥ ಆಗುತ್ತಾ? ಯಾರಾದರೂ ಒಬ್ಬ ಮನುಷ್ಯ ಹೊರ ಕೊಟ್ಟು ಒಬ್ಬ ಗೊತ್ತಿಲ್ಲ, ಶಾಸ್ತ್ರ ಹೇಳ್ತೀನಿ ಅಂತ ಹೇಳಿದ್ದ. ಸ್ಟುಡಿಯೋದಲ್ಲಿ ಫೋಟೋ ಕೊಡ್ತೀವಿ, ಹಂಗೆ ಮಾಡ್ಕೊಡ್ತೀವಿ, ಇಂಥ ಮಾಡ್ಕೊಡ್ತೀವಿ ಗುರುಗಳ ಕಡೆಯಿಂದ ಅಂದರೆ ನಾನು ಅಥವಾ ಮಾಡಿರೋದಿಲ್ಲ, ನೀವು ದುಡ್ಡು ಕೊಟ್ಟರೆ ನಿಮ್ಮನೆ ಬರೋದು. ಕೇಳಿದ್ರ? ಇಲ್ಲಿ ಚಂದ ವಸ್ತುಗಿಂತ ಪ್ರೀತಿ ಇರೋದು. ಇನ್ನು ಉದಾಹರಣೆ ಇಲ್ಲಿ ನೋಡಿ, ಇವ್ರಿಗೆ ಹುಷಾರಿಲ್ಲ, ನಿನ್ನಂತ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಅಲ್ವ? ನಾನು ದುಡ್ಡಿಗೆ ಕೆಲಸ ಮಾಡ್ಕೊಂಡಿಲ್ಲ, ಯಂತ್ರ ಕೊಡು, ಇದನ್ನ ಹಿಡ್ಕೊ, ಹಣ ಎಷ್ಟಿದೆ, ನಿನ್ನ ಸಾಲ ಕೊಡೋಣ ವಾಪಸ್ ಇವಳಿಗೆ ಕೊಡೋಣ ಬೇಡವಾ? ಇದೇ ಸಾಲ ಹುಷಾರನ್ನ ಕೊಡು, ಅಲ್ಲ ಇದೇ ಸೀರೆ ಮಕ್ಕಳು, ಇದೇ ಸಾಲ ಆದರೆ ಖರ್ಚು ಮಾಡೋಲ್ಲ ಜಾಸ್ತಿ. ಇಲ್ಲ ರೋಡ್ ಹೋಗ್ತಾ ಪಾನಿಪುರಿ ಹೋಗ್ತಾರೆ ಆಯ್ತಾ? ಅಂದಾದ್ರೆ 5,000 ರೂಪಾಯಿ ಇದ್ರೆ ಸೊಪ್ಪು ಮಾರಿ, ತರಕಾರಿ ಮಾರಿ, ಮನೆ ಗಂಡನ್ನ ಮಕ್ಕಳನ್ನ ಸಾಕ್ಬೋದು. ಹೆಣ್ಮಕ್ಳ 10,000 ರೂಪಾಯಿ ಇದ್ರೆ ಎಣ್ಣೆ ಹೊಡೆದು ತಗೊಂಡು ಬಿಸಾಕಿ ಬಾಟೆ ಸೇಬೋದು ಗಂಡು ಮಕ್ಕಳ. ನಿಮ್ಮ ಹೆಂಡತಿ ಮಕ್ಕಳನ್ನ ನಿಮ್ಮ ಅಪ್ಪ ಅಮ್ಮ ಸಾಕ್ಯಬೋದು. ಆಗುತ್ತಾಗಲ್ಲ? ವೆಡ್ಡಿಂಗ್ ಆನಿವರ್ಸರಿ ಬರ್ತಡೇ ಮಾಡ್ಕೊಳಬದ್ದು ಅಂದ ಸಮಯ ಊಟ ಹಾಕಿ, ಒಂದು ವೇಳೆ ವೆಡ್ಡಿಂಗ್ ಆಸೆ ಮಾಡೋ ಬದಲಾಗಿ ಮಾಡಿ, ಒಂದು ವೇಳೆ
ನಿಮ್ಮ ಊರಿಗೆ ಬಡವರಿರ್ತಾರೆ, ಅವ್ರಿಗೆ 2 ಸೀಟ್ ಕೊಡಿಸಿ. ರೋಡಿಗೆ ಒಂದು ರಸ್ತೆ ಡಾಂಬರ್ ಮಾಡ್ಕೊಳ್ಳಿ, ನಿಮ್ಮ 3 ಮಕ್ಕಳು ಎಲ್ಲ ಹೋಗಂಗಿಲ್ಲ. ಜಗಳ ಆಡ ಬಂದು ಜಾತಿ ಜಗಳ ಬಂದು ಶಾಲೆ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ನಿಮ್ಮ ಊರಿಗೆ ಓದ್ತಾರೆ. ಇನ್ನೊಂದು ದೊಡ್ಡ ವಿನಂತಿ, ಯಾರನ್ನ ಕಳಿಸಿ ಡಿಜೆ ಕುಣಿಯ ಬದಲು ನಿಮ್ಮ ಊರಿಗೆ ಒಂದು ಬೋರ್ ಹಾಕ್ಕೊಳ್ಳಿ. ಬೇಸಿಗೆ ಕಾಲದ ನೀರು ಬರುತ್ತೆ, ದನಕರಿ ನೀರಾಗುತ್ತೆ. ನೀವು ಬಿಲ್ಡ್ರ್ ನೀರು ಕುಡೀರಿ, ನಮ್ಮಂಥ ಬಡಪಾಯಿ ದೊಡ್ಡ ನೀರು ಕುಡಿತೀವಿ ದಯವಿಟ್ಟು. ನಾನು ತುಂಬ ಬಡವಮ್ಮ, ತುಂಬ ಬಡವ ನಾನು, ಆಗುತ್ತಾ? ನಿಮ್ಮ ಪ್ರೀತಿಲಲ್ಲ ಒಳಗಾರ ಒಂಚೂರು ಆಶೀರ್ವಾದ ಮಾಡೋದು ಮನೆ ಕಟ್ತಿದಾರಂತ ಸೀರೆ ಹೇಳಿದ್ಲಮ್ಮ. ಇರೋ ಮನೆಗೆ ಒಂದು ಫೋಟೋ, ನಮ್ಮ ಮನೆಯವರು ನಮ್ಮ ಅತ್ತಿಗೆಮ್ಮ. ನಿಮ್ಮ ಅತ್ತಿಗೆ ಯಾರು? ಅಲ್ಲ ಆ ಕಡೆ ಇದ್ದಾರೆ ಅತ್ತಿಗೆ ನೀವೆಲ್ಲ ಹೋಗಿ ಮಾತಾಡ್ತಿದ್ರು. ಯಾರಾದ್ರೂ ಬಂದ್ರು ಗೊತ್ತಾ, ಯಾವ್ದೋ ಭಾಷೆ ಕಸಲ ಅನ್ಕೊಂಡು ಲೇಟ್ ಆಗುತ್ತಾ ಅಂತ ಹೋಗಿದ್ರು. ಜಲ್ದಿ ಬಿಡ್ರಿದ್ರು. ಇಲ್ಲಿ ಬಂದು 1ನೇ ತಿಂಗಳಿಗೆ ನಮಗೆ ಮಗು ಆಗಿದೆ. 12 ವರ್ಷ ಆಯ್ತು ಮಕ್ಕಳು ಅಣ್ಣ ಅಣ್ಣ ಬಾವ ಬೇರೆ ಮದುವೆ ಬೇರೆ ಮದುವೆ ಸಾಕಿಲ್ಲ ರಾಣಿ ತರ ಸಿಕ್ಕಾಗುಂತ ಯಾವ ದಾವಣಗೆರೆ ಸರಿ ಇನ್ನೊಂದು ಕೂಡ ಇಲ್ಲಿ ನೋಡಂಗೆ ನೀನು ಒಂದು ಮಾಡಿ ಸುಮ್ಮನಿಗೆ ಹೋಗು ಹೋಗಾರ ಹೆಂಗ ಬಂದು ಗಂಡ ಏನು ತಿನ್ನಲ್ಲ, ಬಹಳ ಹಠ ಮಾಡ್ತಿದ್ದಾನೆ. ಎಲ್ರು ಬೈತಿದ್ದಾರೆ, ಪಾಂಗು ನೀನ್ ಚೆನ್ನಾಗಿ ನೋಡ್ಕೊಳಲ್ಲ, ತುಂಬಾ ತೆಳ್ಳ ಆಗ್ತಿದ್ದಾನೆ, ಹೆಂಗಾಗ್ತಿದ್ದಾನೆ ಅಂತ. ಕೇಳಿಸ್ಕೊಂಡ್ರ? ಈ ತುರುವೇಕೆರೆ ಕಡೆ ಎಲ್ಲ ಯಾಕೆ ಮಾಡ್ತಾರೆ ಗೊತ್ತಿಲ್ಲಪ್ಪ. ಹಾ ಮಗಳೇ 18 ವರ್ಷ ಅಮ್ಮನ ಆಗಿರೋದು ಒಳ್ಳೆ ನೀರಾಯಿತು. 600 ಅಡಿ ಒಳ್ಳೆ ನೀರಾಯಿತು. ಅಮ್ಮನ ಬೇಡ್ಕೊಂಡ್ವಿ, ಒಳ್ಳೆ ನೀರಾಯಿತು. ಏನು ಕೆಲಸ ಮಾಡ್ತೀವಿ ನೋಡ್ರಿ ಎಲ್ಲಿ ಸೀಗೆಪುರ ಏನು ಡ್ರೈವರು? ಫ್ಯಾಕ್ಟ್ರಿ. ತುಂಬ ಜನ ಯಾರು ಕಷ್ಟಪಡ್ತಾರೆ. ನಮ್ಮ ಡ್ರೈವರ್ಗಳು ಬ್ರೇಕ್ ಹೊಡೆದ್ರು ಸುತ್ತಾಗ್ತಾರೆ. ನಾವು ಒಂದು ದಿವಸ ಡ್ರೈವರ್ಗೆ ಸನ್ಮಾನ ಮಾಡಿ ಅದೇ ಬೇಜಾರಾಗ್ತೈತಿ. KSRTC ಡ್ರೈವರ್ ನಿಧಿಗೆ ಟಿಕೆಟು ಹಂಸ ಆರಿಸಿ ಜೀವ ಹೋಗುತ್ತೆ. ಜನ ಕೂತ್ಕೊಂಡು KSRTC ಡ್ರೈವರ್ಗೆ ಹೊಡಿತಾರೆ, ನಮ್ಮಂಥವ್ರಿಗೆ ಬ್ಯಾಡ್ಮಿಂಟನ್ ಮಾಡ್ತಾರೆ. ಈ ಡ್ರೈವರ್ಗಳಿಗೆ ಸನ್ಮಾನ ಮಾಡೋಕ್ಕಲ್ಲ ಕರೆದು ಇದುವರೆಗೂ ಯಾರು ಡ್ರೈವರ್ಗಳಿಗಾಗಲಿ, ಈ ದೇಶಕ್ಕೆ ಯೋಧರಿಗಾಗಲಿ, ಈ ರೈತರಿಗಾಗಲಿ, ಈ KV ಕೆಲಸ ಮಾಡೋರಿಗಾಗಲಿ, ಅಥವಾ ಜನಸೇವೆ ಮಾಡೋರಿಗಾಗಲಿ, ಅಥವಾ ಅಂಧಸಂದರ್ಗಾಗಲಿ, ವೃದ್ಧಸಂದರ್ಗಾಗಲಿ, ಅಥವಾ ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಅಲ್ಲಿ ಕೆಳಗೆ ಹೊಡಿಯೋದಕ್ಕಾಗ್ತ ನಮಗೆ. ಸೆಂಟ್ರಿಂಗ್ ಹೊಡೆಯೋರಿಗಾಗಲಿ, ಗೋಡೆ ಮೇದ್ಕೊಂಡು ಪೇಂಟ್ ಹೊಡೆಯೋರಿಗಾಗಲಿ, ಜೀವನ ಆಸೆ ಪಟ್ಟು ಪೇಂಟ್ ಹೊಡ್ತಾ ಇರ್ತಾರೆ. ಆ ಬೋರ್ವೆಲ್ ಕೆಲಸ ಮಾಡೋರಾಗಲಿ, ಗಾರ್ಮೆಂಟ್ಸ್ ಹೋರಾಗಲಿ, ಸೆಕ್ಯೂರಿಟಿ ಮಾಡೋರಾಗಲಿ, ಯಾರಿಗೂ ಸನ್ಮಾನ ಮಾಡೋದಿಲ್ಲ. ಮಾಡ್ತೀರಾ? ನಾವು ಮಾಡೋದಾರಿಗೆ ಗೊತ್ತಾ ಯಾರಿಗೆ? ಒಂದೇ ರಿಯಾಲಿಟಿ ಶೋಗೆ ಹೋಗ್ಬಿಟ್ರೆ ಬೆಳಕರಿಗೆ ಹೀರೋ ರಾಜ್ಯ ಪ್ರಶಸ್ತಿ ಬರುತ್ತೆ. ಇದು ಡ್ರೈವರ್ಗಳು ಬಂದು ಟ್ರ್ಯಾಕ್ಟರ್ ಡ್ರೈವರ್ ಎಲ್ಲ ಟ್ರ್ಯಾಕ್ಟರ್ ಡ್ರೈವರ್ ಸೇರಿಸಿ ಎಲ್ಲ ಡ್ರೈವರ್ಗಳು ಸೇರಿಸಿ ಇವಾಗ ಪುಸ್ತಕನೂ ಬೇಡ. ಇನ್ನೊಂದು ಸರಿ ತಮ್ಮನ್ನ ತೋಟದಲ್ಲಿ ನೀರು ಬರ್ತಾ ಇದೆ ಅಂತೆ, ತಮ್ಮ ಡ್ರೈವರ್ಗಳನ್ನ ಕರೆದು ಸನ್ಮಾನ ಮಾಡೋಕ್ಕಾಗಲ್ಲ. ಏನೇ ಸರ್ ಎಂದು ಹನುಮಂತೇಗೌಡ ಹನುಮಂತನ ಎಲ್ಲ ಡ್ರೈವರ್ ಪರವಾಗಿ ನೀರು ಸನ್ಮಾನ ಮಾಡ್ಬೋದು. ಒಂದ್ಸರಿ ಎಲ್ಲ ಡ್ರೈವರ್ ಪರವಾಗಿ ಇದು ಭಾಳ ಮಜಾ ಇರುತ್ತೆ. ನೀವು ಟ್ಯಾಕ್ಟ್ರಿ ಹಾಕೋ ಕರೆಕ್ಟಾ? ಇದನ್ನೇ ಪಾದಕ್ಕಿಟ್ಟು ಅಲ್ಲಿಗಿಟ್ಟು ಅದು ಬಿದ್ದು ಇದೇ ಟ್ಯಾಕ್ಟ್ರಿ ಹಾಕಿ ಟ್ಯಾಕ್ಟ್ರಿ ಚೆನ್ನಾಗಿ ಬಂದು ಹೊಲದಲ್ಲಿ ಸಾಕಷ್ಟು ನೀರು ಬಂದು ಅಮ್ಮ ಈ ಮಾಡ್ಕೊಂಡು ನಿಮ್ಮ ಮನೆ ಸಾಗಿಸ್ಬೋದು. 10,000 ರೂಪಾಯಿದು ಎಣ್ಣೆ ಹೊಡೆದು ಕಂಡ ಮನೆ ಬಾಟ್ಲಿ ಎಸೆ ಬದಲು ಸಂಬಂಧ ಪಾಲ್ಟಿ ಮಾಡಿ ಬಾಡಿ ಹೇಳೋ ಬದಲು 10,000 ರೂಪಾಯಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಅಪ್ಪ ಒಂದು ಸಾಕ್ಬೋದು. ದಯವಿಟ್ಟು ದೇವಸ್ಥಾನಕ್ಕೆ ಹಾಕಿ 1 ರೂಪಾಯಿ ಹಾಕಿ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ಗಂಟೆಗಳು, ಛತ್ರಿಗಳು, ಬೆಳ್ಳಿ ಕಣ್ಣುಗಳು, ಬೆಳ್ಳಿ ತೊಟ್ಟು ತರಬೇಡಿ. 10,000, 5,000, 2,000 ಕೇಳ್ತಾರೆ. 10%, 20% ಬೆಳ್ಳಿ ಇರುತ್ತೆ, ಮಿಕ್ಕಿದ್ದೆಲ್ಲ ತಗಡಿರುತ್ತೆ. ಕರ್ಸೋಕ್ಕೂ ಬರಲ್ಲ, ಹಾಕೋಕ್ಕೂ ಬರೋದಿಲ್ಲ. ವಿನಾಕಾರಣ 1,000 ರೂಪಾಯಿ ಕೊಟ್ಟು ತರೋ ಬದಲು ನನಗೆ 1 ರೂಪಾಯಿ ಹಾಕಿ. ಕೇಳ್ತಾರ? 2 ರೂಪಾಯಿ ಹಾಕಿ, 10 ರೂಪಾಯಿ ಹಾಕಿ, ಬೇಡ 100 ರೂಪಾಯಿ ನಂಗೆ ಹಾಕಿ. 1,000 ರೂಪಾಯಿ ಹಾಕೋ, 1,000 ರೂಪಾಯಿ ನೀವು ಐಟಮ್ ತರೋ ಬದಲು. ಕರೆಕ್ಟೇನಪ್ಪ? ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ತರೋ ಬದಲು 1,000 ರೂಪಾಯಿ ಹಾಕ್ತಾರೆ. ಬೆಳ್ಳಿ ತಗಡು, ಬೆಳ್ಳಿ ಗಂಟೆ ಕಣ್ಣಿಕ್ಕೆ ಬರೋದಿಲ್ಲ, ಕರ್ಸೋಕ್ಕೂ ಬರೋದಿಲ್ಲ. ತಗಡು ಅವು ಕರ್ಸೋಕ್ಕೂ ಬರಲ್ಲ, ಬಿಡೋಕ್ಕೂ ಬರಲ್ಲ, ವೇಸ್ಟಾಗಿ ಬಿದ್ದಾನೆ ಅಂತ ಯಾರಿಗೆ ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ. ಅದ್ರ ಬದಲು 10 ರೂಪಾಯಿನೋ, 20, 50, 75, 100 ನಂಗೆ ಹಾಕು.
ಮಿಕ್ಕಿದ ನೆಂಟಿ ನಿನ್ನ ಗಂಡ ನಿನ್ನ ಮಕ್ಕಳಿಗೆ ಆಗುತ್ತೆ ಆಗಲ್ರ ಆಗುತ್ತೆ. ಹಾಂ ಇಲ್ಲಾಂದರೆ ಈ ಥರ ಸೇರ್ತಾನೆ 4 ಜನಕ್ಕೆ ಏನು ಮಾಡೋಣ ಕೊಡೋಣ. ಹಾಂ ಕರೆಕ್ಟಾಗಲ್ವಾ? ನೆಕ್ಸ್ಟ್ ಯಾರು ಹಿಂಗೆ ಮಾಡಬೇಡ್ರಿ. ಊಟ ತಟ್ಟಿಗೆ ಕಾಲಿಕ್ಕದಿಲ್ಲ. ತಗೊಂತೀನಿ ನಾನು ತಗೊಂತೀನಿ. ದುಡ್ಡಿಲ್ಲ ಗಿಡ್ಡಿಲ್ಲ ಏನು ಕಟ್ಟೆ ಪಾತ್ರ ಪ್ರೀತಿ ವಿಶ್ವಾಸ ಅದೇ ಸಾಕು. ಅವ್ರ ನಂಬಿಕೆ ಅವ್ರ ಪ್ರೀತಿ ನಂಬಿಕೆ ದುಡ್ಡಿಲ್ವಲ್ಲ ನಂಗೆ. ಒಳ್ಳೆ ಮಾರ್ಗದರ್ಶನ ಕೊಟ್ಟು ಮಾತಾಡ್ತೀರಲ್ಲ ಅಷ್ಟೇ ಸಾಕು. ಜನಕ್ಕೆ ಬುದ್ಧಿ ಹೇಳಿ ದೇವ್ರಿಗೆ ಮಾಡ್ಕೊಬೇಕು. ಫಸ್ಟ್ ಇದು ಆರ್ಥಿಕ ದೇವ್ರು ನಾವು ಸುಮ್ಮನೆ ಅಷ್ಟೇನೆ ನೀವೇ ನಿಮ್ಮ ಸಮಾಧಾನ ಕಷ್ಟಪಟ್ಟರೆ ಇಲ್ಲ. ದೇವರಿಗೆ ಕೊಡ್ಬೇಕು. ತಂಗಿ ಎಂತ ನೋಡಿ ಕಳ್ಕೊಂಡ ಶಿವಣ್ಣ ಅಪರೂಪ ಮಾತಾಡ್ತಾರೆ ತಂಗಿ. ಅಣ್ಣ ಮೆಲ್ಲ ಕಲ ನೋಡಿಲ್ಲ ಅಣ್ಣ ಮನೆ ಅಣ್ಣ ಮೆಲ್ಲ ಖಾಲಿ ಬೀಳ್ತಾನೆ ದೊಡ್ಡನು. ಹಾಂ ದೊಡ್ಡ ಖಾಲಿ ಬೀ ಬರ್ತಾಣ ಹಂಗೆ ಆಶೀರ್ವಾದ ಮಾಡೋದು. ಇದು ನಮ್ಮ ಮನೆಯವ್ರು ಏನೋ ಅನ್ಕೊಂಡಿದ್ರಂತೆ, ಅವರು ಕೊಟ್ಟಿದ್ದಾರೆ. ಇಲ್ಲಿ ಕಲಿಕೆ ಕಲಿಕೆ ಆಯ್ತಾ? ಇದು ಹಿಂದೆಗಡೆ ಮನೆಯವರು ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿ ಕಲಿಕೆ ಇಲ್ಲಿಗೆ ಹಾಕು. ಇದು ಕಾಣಿಕೆ ಡಬ್ಬಿ ಸದ್ಯಕ್ಕೆ ಹೋಗಿ ಸರಿ. ಅವ್ರೇನೋ ಅನ್ಕೊಂಡಿದ್ರು ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟರು. ಅಂದ್ರೆ ಇಲ್ಲಿ ನೋಡ್ರಿ ಈ ಬಟ್ಟೆ ಹಾಕೊಂಡು ಕಲ್ಲೆತ್ತಿ ಈ ಬಟ್ಟೆಗೆ ಪೂಜೆ ಮಾಡ್ತಾರಲ್ಲ ಯಾರು ಬಾಯಿ ಮುಡ್ಸಂತ ಕೈ ಬಸ್ ಇನ್ನು ಯಾರು ಬೈಕ್ ಅಂತ ಬ್ಯಾಡ್ ಮೆಷನ್ ಮಾಡ್ತಾರೋ ಅದ ತಮ್ಮಂದ್ರ ಮೇಕಪ್ ಮಾಡ್ಕೊಂಡಿಲ್ಲ ಕಂಡ್ರು ಹೂವಿನ ಹಾಕ್ಯಾರೆ ಬಟ್ಟೆ ಅವ್ರಿಗೆ ಬರೋ ನಿಮಗೆ ಪೂಜೆ ಮಾಡ್ತೀನಿ. 2 ಸೇರಿ ಕೊಡಪ್ಪ ತಂಗಿಯರಿಗೆ ಅಂತ ಸ್ವೀಟವ ಜನ ಮೈಸೂರು ಪಾಕ್ ಅಂತಾರೆ ಅದನ್ನೇ. ಅಣ್ಣ ನೀನು ಯಾಕೆ ಬಿದ್ದಾನ ನಿಮಗೆ ಸಿಗ್ತೀನಿ ಬರೀ ನೀವು ಫಸ್ಟ್ ಅದನ್ನ ಅವ್ರಿಗೆ ಕೊಡಿ, ನೀವು ತಿಂದ್ಬಿಟ್ಟು ಕೊಡಿ ಅನ್ನೋರಿಗೆ. ನಿಮ್ಮ ಹೆಂಗೆ ಆಶೀರ್ವಾದ ಮಾಡ್ತಾರೆ ಯಾವ್ದಾದ್ರು ಸರಿ ಆಯ್ತು ಆರೋಗ್ಯವಾಗಿ. ಕೊಡೋಣ ಬೇಡ ನಾವೊಂದು ಮಂಡ್ಯ ನಾಗಮಂಗ್ಳೂರವರು ನನ್ನ ತೀರಾ ಹುಷಾರೇ ಇರಲಿಲ್ಲ. ಏನೋ ತಾಯಿ ಬೇಡ್ಕೊಂಡ್ಮೇಲೆ ಏನೂ ಇಲ್ಲ ಅಂತ ಬಂದರು. ಸ್ಕ್ಯಾನಿಂಗ್ ಮಾಡಿಸ್ದಾಗ ಏನೂ ತೊಂದರೆ ಇಲ್ಲ ಚೆನ್ನಾಗಿದೆ ಅಂತ ಅಂದರು. ಆ ತಾಯಿನ ಹಳೆ 10-15 ಸಲ ಬಂದಿದ್ದೀನಿ. ಬಂದಾಗೆಲ್ಲ ಸಣ್ಣ ಮಾಡ್ಕೊಂಡು ಹೋಗ್ತೀನಿ ತಿಂಗ್ಳಿಗೆ ಒಂದ್ಸರಿ. ನಮ್ಮಪ್ಪ ಒಳ್ಳೆ ಸ್ವಾಮೀಜಿನ ಅಂದ್ಕೊಂಡ್ರೆ ನಮಗೆ ಅದೇನೋ ಕಣ್ಣು ಎದುರುಗಡೆ ಬಂದಂಗೆ ಆಯ್ತದೆ. ತಾಯಿ ಎದುರುಗಡೆ ನಮ್ಗೆ ಅಷ್ಟೇ ಸಾಕು.
ಆ ತಾಯಿನ ಬಂದು ಬೇಡ್ಕೊಳ್ತೀವಿ ಸರ್ ನಾವು. ನಂಬಿಕೆನೇ ದೊಡ್ಡ ವಿಧಾನ, ಅದಕ್ಕೆ ಚೆನ್ನಾಗಿದೆಯಾ. ತಾವು ಇವನು ಭಾಳ ಅಲ್ವಾ ನಮ್ಮ ಅಣ್ಣ, ಭಾಳ ನನ್ನ ಹೊಗಳ್ತಾರೆ ನಮ್ಮ ಅಣ್ಣಿಗೆ. ಇದು ನಿಮ್ಮ ಮನೆಗೆ ಬೇರೆ ಕೊಟ್ಟಿದೆಯಾ? ಅಮ್ಮ ಇದ್ದಾರೆ, ಅಮ್ಮ ಬಂದಿದ್ದಾರೆ ಅಮ್ಮ ಹೆಂಡತಿ ಕೊಡು ಅಣ್ಣ. ನಿಮಗೆ ಭಾಳ ಅನುಕೂಲ ಆಯ್ತಲ್ವಾ? ತುಂಬ ಆಗಿದೆ. ಮಕ್ಳಿಗೆ ಹುಷಾರಿರಲಿಲ್ಲ, ಎಲ್ಲ ಚೆನ್ನಾಗಿ ಹುಷಾರಾಯಿತು. ಬನ್ನಿ, ನೀವೆಲ್ಲರೂ ಬನ್ನಿ, ನಂಬಿಕೆ ದರ್ಶನ ಮಾಡಿ, ನಂಬಿಕೆಯಿಂದ ಬೇಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಇದರು 1000 ಜನ ಬರಬತ್ತೆ ಇಂಥ ನಂಬಿಕೆ 100 ಜನ ಸಾಕ್ತಾರೆ. ಈ ಕರೆಕ್ಟಾ? 1000 ಜನ ಬಂದು ಬಿಲ್ಡ ಪಡೆ ಬಂದು 100 ಜನ ಭಕ್ತರು ಬಂದು ಸಾಕು ಅಣ್ಣ. ನೋಡಿ ಒಂದ್ಸರಿ ಈ ಒಮ್ಮನ ವಿಡಿಯೋ ಮಾಡ್ತಾ ಉದ್ದೇಶ ಇಷ್ಟೇ. ಇವರು ಮೂಲಕ ಕೂಲಿ ಮಾಡೋರು, ಅಕ್ಕಿ ಥರ ಅವಶ್ಯಕತೆ ಇಲ್ಲ, ತರಬೇಡಿಯಿಂದಿಲ್ಲ. ರಸ್ತೆಗಾಲಿ ಊರಗಾಲಿ ಯಾರ ಬಂದು ನಿಮಗೆ ದುರ್ಗ ಕಡೆ ಒಂದು ₹1 ದುಡ್ಡು ಕೊಡಬೇಡಿ, ಚಂದ ಕೊಡಬೇಡಿ. ನಾನು ಒಂದು ಟೋಲಗೂ ಫ್ರೀ ಹೋಗಲ್ಲ, ಯಾರಿಗಾರ ಗೊತ್ತಿರೋ ಕೇಳಿ. ಯಾರ ಟೀನು ಕುಡಿಯಲ್ಲ ನಾನು. ಈಗ ನಾವು ದುಡ್ಡು ಸಂಪಾದನೆ ಮಾಡೋಣ, ದೇವರ ಸೇರ್ಕೊಂಡು ದುಡ್ಡು ಮಾಡೋದು ಬೇಡ. ಅರ್ಥ ಆಗುತ್ತಾ? ಈ ಥರ ಆಪರೇಷನ್ ಬೋರ ನೀರು ಬಂದಿತ್ತೆ, ಬೋರ ನೀರು ಬಂದು ಸಂತೋಷ ಪಡೋಣ. ಕರೆಕ್ಟಾ? ನೀನು ಆಪರೇಷನ್ ಮಾಡಿ ಅಕ್ಕಿ ತಗೊಂಬರೋ ಅವಶ್ಯಕತೆ ತರಬೇಡಿಯಿಂದಿಲ್ಲ. ನೀನು ₹1 ಹಾಕೋಗಿ ನೋಡಿ. ಅಂದಾದ್ರೆ ಹಿಂಗೆ ಹೇಳ್ಬಿಡ್ತೀನಿ, ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ಏನು ಥರ ಅವಶ್ಯಕತೆ ಇಲ್ಲ ಕಣ್ರಪ್ಪ. ಅದಕ್ಕೆ ಬೆಳ್ಳಿ ತಗಡ ಹಾಕಿ ಮೇಲೆ ಬೆಳ್ಳಿ ನೀರು ಬಿಟ್ಟಿರ್ತಾರೆ. ಅದ್ರ ಬದಲಿಗೆ ₹1000 ಕೊಡೋ ಬದಲು ನನಗೆ ₹1, ₹10, ₹100 ಹಾಕಿ ಪರವಾಗಿಲ್ಲ ನನಗೆ. ನಾನು ಮಿಕ್ಕಿದ್ದ ನಿಮ್ಮ ಮನೆ ಮಕ್ಕಳು ಉಪಯೋಗಿಸಿ, ನಿಮ್ಮ ಅಪ್ಪಂಗೆ ಉಪಯೋಗಿಸಿ. ಅದು ಆಗತ್ತಾಗಲ್ವ? ಹಾಂ, ಯಾವ ದೇವರು ಮರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, ಮತ್ತೆ ಬಾ ಅಲ್ಲೆಲ್ಲ ಅಂತರ ಹಾಕಿ ಏನು ಹೇಳಿಲ್ಲ. ತಲೆ ತಗ್ಸಿ ಅಡ್ಬಿಡು, ನಾನು ಅಂತ, ನನ್ನದು ಅಂತ, ನನ್ನಿಂದಲೇ 3 ತಗ್ಸಿ ಅಡ್ಬಿಡಿ ಅಂತ ಹೇಳಿತೆ. ಹೆಣ್ಣಾಲಿ ಗಂಡಾಲಿ ಹೆಣ್ಮಕ್ಳು ಒಂದು ಸಣ್ಣ ವಿನಂತಿ ನನ್ನ ಕಡೆಯಿಂದ, ನೀವು ಈ ಎದೆ ಭಾಗ ನೆಲಕಟ್ಟಬಾರ್ದು. ಯಾಕಂದ್ರೆ ನೀವು ತಾಯಾರಾಗೋ ಅದೃಷ್ಟ ಇದೆ ನಿಮಗೆ. ನೀವು ಹಂಗೆ ಮಂಡಿ ಕೊಟ್ಟು ನಮಸ್ಕಾರ ಮಾಡಬೇಕು. ಅರ್ಥ ಆಗುತ್ತಾ? ಯಾವ ದೇವಸ್ಥಾನಕಾರ ಹೋಗಿ, ಆಮೇಲೆ ಹೋಗೋವಾಗ ಹೆಂಗೆ ಹೋಗ್ಬೇಕು ಅಂತ ಹೇಳ್ತೀನಿ ನೋಡಿ. ಕಾಲಿಗೆ ಚಪ್ಪಲಿ ಹಾಕ್ತಂಗೆ ಹೋಗಿ, ಯಾರೇ ಸನ್ನಿಧಾನಕ್ಕೆ ಹೋಗಿ, ತಲೆಗೆ ಬಾಚನೆ ಹಾಕ್ತಂಗೆ ಹೋಗಿ, ಅವಾಗ ಪರಿಹಾರ ಆಗುತ್ತೆ ಅಷ್ಟೇ. ನೀವೆಲ್ಲ ಸ್ನಾನ ಮಾಡ್ಕೊಂಡು ಉಣ್ಕೊಂಡು ಗಿಣ್ಕೊಂಡು ಮೋದಿ ಮಸ್ತಿ ಮಾಡ್ಕೊಂಡ್ರೆ ಯಾವ ದೇವರು ಕಾಯಿಲ್ಲ. ಹೌದಾ ಅಕ್ಕ? ಯಾರು ಬಂದಿರ್ತಾರೆ? ನಿಮ್ಮವ್ವ ಯಾರು? ಕರೆಮ್ಮ ಹೇಳ. ಕರೆಮ್ಮ ಅಕ್ಕರೇ ನಿಂಗಕ್ಕ ಅಷ್ಟೇ ಮಾಡ. ನಿಮ್ಮವ್ವ ನಿಮ್ಮವ್ವ ಏ ಯವ್ವ ಏನು ಹೆಸರು ಹೌದಾ? ಕರಿಯಮ್ಮ, ಕರಗಿರಮ್ಮ. ಅಮ್ಮನ ಆಗಿರೋದು ಒಳ್ಳೆ ನೀರಾಯಿತು, 600 ಅಡಿ ಒಳ್ಳೆ ನೀರಾಯಿತು. ಅಮ್ಮನ ಬೇಡ್ಕೊಂಡ್ವಿ, ಒಳ್ಳೆ ನೀರಾಯಿತು. ಏನು ಕೆಲಸ ಮಾಡ್ತೀವಿ ನೋಡ್ರಿ, ಎಲ್ಲಿ ಸಿಗೇಪುರ ಏನು ಡ್ರೈವರು? ಟ್ಯಾಕ್ಟ್ರು. ತುಂಬ ಜನ ಯಾರು ಕಷ್ಟಪಡ್ತಾರೆ. ನಮ್ಮ ಡ್ರೈವರ್ಗಳು ಬ್ರೇಕ್ ಹೊಡೆದ್ರು ಸುಸ್ತಾಗ್ತಾರೆ. ನಾವು ಒಂದು ದಿವಸ ಡ್ರೈವರ್ಗೆ ಸನ್ಮಾನ ಮಾಡಿ ಅದೇ ಬೇಜಾರಾಗ್ತೈತಿ. KSRTC ಡ್ರೈವರ್ ನಿಧಿಗೆ ಟಿಕೆಟು ಹಂಸ ಆರಿಸಿ ಜೀವ ಹೋಗುತ್ತೆ. ಜನ ಕೂತ್ಕೊಂಡು KSRTC ಡ್ರೈವರ್ಗೆ ಹೊಡಿತಾರೆ, ನಮ್ಮಂತರ ಬ್ಯಾಡ್ಮಿಂಟನ್ ಮಾಡ್ತಾರೆ. ಈ ಡ್ರೈವರ್ಗಳಿಗೆ ಸನ್ಮಾನ ಮಾಡೋಕ್ಕಲ್ಲ, ಕರೆದು ಇದುವರೆಗೂ ಯಾರು ಡ್ರೈವರ್ಗಳಿಗಾಗಲಿ, ಈ ದೇಶಕ್ಕೆ ಯೋಧರಿಗಾಗಲಿ, ಈ ರೈತರಿಗಾಗಲಿ, ಈ KV ಕೆಲಸ ಮಾಡೋರಿಗಾಗಲಿ, ಅಥವಾ ಜನಸೇವೆ ಮಾಡೋರಿಗಾಗಲಿ, ಅಥವಾ ಅಂಧಸಂದರ್ಗಾಗಲಿ, ವೃದ್ಧಸಂದರ್ಗಾಗಲಿ, ಅಥವಾ ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಅಲ್ಲಿ ಕೆಳಗೆ ಕೂಡ ಅದಕ್ಕೆ ನಮಗೆ ಸೆಂಟ್ರಿಂಗ್ ಹೊಡೆಯೋರಿಗಾಗಲಿ, ಗೋಡೆ ಮೇದ್ಕೊಂಡು ಪೇಂಟ್ ಹೊಡೆಯೋರಿಗಾಗಲಿ, ಜೀವನ ಆಸೆ ಪಟ್ಟು ಪೇಂಟ್ ಹೊಡ್ತಾ ಇರ್ತಾರೆ. ಆ ಬೋರ್ವೆಲ್ ಕೆಲಸ ಮಾಡೋರಾಗಲಿ, ಗಾರ್ಮೆಂಟ್ಸ್ ಹೋರಾಗಲಿ, ಸೆಕ್ಯೂರಿಟಿ ಮಾಡೋರಾಗಲಿ, ಯಾರಿಗೂ ಸನ್ಮಾನ ಮಾಡೋದಿಲ್ಲ. ಮಾಡ್ತೀರಾ? ನಾವು ಮಾಡೋದಾರಿಗೆ ಗೊತ್ತಾ ಯಾರಿಗೆ? ಒಂದೇ ರಿಲೇಟಿವ್ ಶೋಗೆ ಹೋಗ್ಬಿಟ್ರೆ ಬೆಳಕರದಕ್ಕೆ ಹೀರೋ ರಾಜ್ಯ ಪ್ರಶಸ್ತಿ ಬರುತ್ತೆ. ಇದು ಡ್ರೈವರ್ಗಳು ಬಂದು ಟ್ರ್ಯಾಕ್ಟರ್ ಡ್ರೈವರ್, ಎಲ್ಲ ಟ್ರ್ಯಾಕ್ಟರ್ ಡ್ರೈವರ್ ಸೇರಿಸಿ ಎಲ್ಲ ಡ್ರೈವರ್ಗಳು ಸೇರಿಸಿ ಇವಾಗ ಪುಸ್ತಕನೂ ಬೇಡ. ಇನ್ನೊಂದು ಸರಿ ತಮ್ಮನ್ನ ತೋಟದಲ್ಲಿ ನೀರು ಬರ್ತಾ ಇದೆಯಂತೆ, ತಮ್ಮ ಡ್ರೈವರ್ಗಳನ್ನ ಕರೆದು ಸನ್ಮಾನ ಮಾಡೋಕ್ಕಾಗಲ್ಲ. ಏನು ಹೆಸರಿಂದ? ಹನುಮಂತೇಗೌಡ. ಹನುಮಂತನ ಎಲ್ಲ ಡ್ರೈವರ್ ಪರವಾಗಿ ನೀರು ಸನ್ಮಾನ ಮಾಡ್ಬೋದು. ಒಂದ್ಸರಿ ಎಲ್ಲ ಡ್ರೈವರ್ ಪರವಾಗಿ ಇದು ಭಾಳ ಮಜಾ ಇರುತ್ತೆ. ನೀವು ಟ್ಯಾಕ್ಟ್ರಿ ಹಾಕೋ ಕರೆಕ್ಟಾ? ಇದನ್ನೇ ಪಾದಕ್ಕಿಟ್ಟು ಅಲ್ಲಿಗಿಟ್ಟು ಅದು ಬಿದ್ದು ಇದೇ ಟ್ಯಾಕ್ಟ್ರಿ ಹಾಕಿ ಟ್ಯಾಕ್ಟ್ರಿ ಚೆನ್ನಾಗಿ ಬರಲ್ಲ. ಹಾಂ, ಹೊಲದಲ್ಲಿ ಸಾಕಷ್ಟು ನೀರು ಬಂದು ಅಮ್ಮನ ಅಮ್ಮ